ಒನ್ಸ್ ಅಗೇನ್ ನಮ್ಮ ರಿಪೋರ್ಟರ್ ನಾಗರಾಜ್ ಮತ್ತು ಧ್ರುವ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಇಬ್ಬರಿಗೂ ಕೂಡ. ನಿಮ್ಮ ಮಾಹಿತಿಗಳನ್ನು ಪಡೆಯೋದಕ್ಕೆ ಉತ್ಸುಕರಾಗಿದ್ದೀವಿ. ಮೊದಲಿಗೆ ಬಾಂಗ್ಲಾದೇಶ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಸಮರ. ನೆನೆ ಇಡೀ ದೇಶಾದ್ಯಂತ ಚರ್ಚೆ ಆಯಿತು. ಸರಣಿ ವರದಿಯನ್ನು ಬಿತ್ತರಿಸಿದ ರಿಪಬ್ಲಿಕ್ ಕನ್ನಡ. ದೇಶಾದ್ಯಂತ ಸಂಚಲನ ಮೂಡಿಸ್ತಾ ಇದ್ದ ಸ್ಟಿಂಗ್ ಆಪರೇಷನ್. ನಮ್ಮ ವರದಿ ಬಳಿಕ ಅಲರ್ಟ್ ಆಗಿದ್ದಾರಾ ನುಸುಳುಕೋರರು? ಕರ್ನಾಟಕದ ಬೆಂಗಳೂರಿನಲ್ಲಿ 3 ರಿಂದ 4 ಲಕ್ಷ ಇದ್ದಾರಂತೆ. ಇಡೀ ದೇಶದಲ್ಲಿ 2 ಕೋಟಿ ಇರ್ಬೋದು. 2 ಕೋಟಿ ಅಂದರೆ ಎಷ್ಟು ಗೊತ್ತಾ? ನಿಮಗೆ ನಾಗಾಲ್ಯಾಂಡ್ನ ಜನಸಂಖ್ಯೆಗಿಂತ ಜಾಸ್ತಿ, ಅರುಣಾಚಲ ಪ್ರದೇಶದ ಜನಸಂಖ್ಯೆಗಿಂತ ಜಾಸ್ತಿ, ಗೋವಾದ ಜನಸಂಖ್ಯೆಗಿಂತ ಜಾಸ್ತಿ. ಒಂದು ರಾಜ್ಯನೇ ಕಟ್ಬೋದು ಹಾಗಾದ್ರೆ. ಅದೇ ನಾವು ಹೇಳ್ತಾ ಇರೋದು. 2 ಕೋಟಿ ಅಂತಂದ್ರೆ ಯಾವಾಗ ನೋಡಿ, ಈ ನುಸುಳುಕೋರರು ಇದ್ದಾರಲ್ಲ, ನುಸುಳುಕೋರರು 2016ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಅಫಿಡವಿಟ್ ಅಂದ್ರೆ ದಾಖಲೆ ಬಿಡುಗಡೆ ಮಾಡುತ್ತೆ. 2 ಕೋಟಿ ನುಸುಳುಕೋರರಿದ್ದಾರೆ ಅಂತ ಹೇಳಿ. 2004ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಲೂ ಒಂದು ದಾಖಲೆ ಬಿಡುಗಡೆ ಆಗಿತ್ತು. ಆಗ 1,20,00,000 ಅಂತಿತ್ತು. 2016 ಆದ ನಂತರ ಎಷ್ಟೋ? ಈಗ 2024, 8 ವರ್ಷ ಆಯ್ತು, 3 ಕೋಟಿ ಆಗಿರುತ್ತೆ. ನಾನು ನೋಡ್ತಾ ಇರಬೇಕಾದ್ರೆ ಆಮೇಲೆ 17 ರಾಜ್ಯಗಳಲ್ಲಿ ಹಂಚಿ ಹೋಗಿದ್ದಾರೆ ಇವರು. ಬೆಂಗಳೂರಿನಲ್ಲಿ ಭಾಸ್ಕರ್ ರಾವ್ ಹೇಳ್ತಾ ಇದ್ರು, ಮಾಜಿ ಕಮಿಷನರ್, ಪೊಲೀಸ್ ಕಮಿಷನರ್, 2 ವರ್ಷಗಳ ಹಿಂದೆ 3 ಲಕ್ಷ ಇದ್ರು ಅಂತೇಳಿ. ಈಗ ಕಮ್ಸೆ ಕಮ್ 4 ಲಕ್ಷ ಇರ್ಬೋದು. ಆ 4 ಲಕ್ಷ ಜನ ಬೆಂಗಳೂರಿನಲ್ಲಿ 1 ಕೋಟಿ ಜನಸಂಖ್ಯೆ ಇದ್ರೆ ಒಂದು 60 ರಿಂದ 70 ಲಕ್ಷ ಜನರಿಗೆ ವೋಟಿಂಗ್ ಇರ್ಬೋದು. 5 ರಿಂದ 8% ಇವರೇ ಇದ್ದಾರೆ. ನಿಮಗೆ 30 ರಿಂದ 40 ಕಾರ್ಪೊರೇಟ್ಗಳನ್ನ ಡಿಸೈಡ್ ಮಾಡೋದು ಇವರು. ಈಗ ನಾವು ಕನ್ನಡದ ಹೋರಾಟಗಾರರನ್ನ ಬೈತಾ ಇರ್ತೀವಿ, ಯಾಕೆ ಹೋರಾಟ ಮಾಡ್ತೀರಿ? ಮತ್ತು ತಮಿಳು ತೆಲುಗು ಅಟ್ಲೀಸ್ಟ್ ಅವ್ರು ನಮ್ಮ ಕನ್ನಡ ಇದು ಏನು ಭಾರತೀಯರಪ್ಪ. ಕೇರಳ ಇಟ್ಸೋ, ಕರ್ನಾಟಕದ ಇದು ತಮಿಳ್ನಾಡವರೋ ತೆಲುಗಿನವರೋ ಬಂದ್ರೆ ಅಟ್ಲೀಸ್ಟ್ ನಮಗಿರುತ್ತೆ. ನಾವು IPL ಬಂದಾಗ ನಾವು ಕರ್ನಾಟಕ ಗೆಲ್ಲಬೇಕು, RCB ಗೆಲ್ಲಬೇಕು, ತಮಿಳ್ನಾಡವರು ಸೂಪರ್ ಕಿಂಗ್ಸ್ ಗೆಲ್ಲಬೇಕು ಅಂತ ಫೈಟ್ ಆಗ್ತಾ ಇರುತ್ತೆ. T20 ಬಂದಾಗ, ವರ್ಲ್ಡ್ ಕಪ್ ಬಂದಾಗ ಅಲ್ಲಿ ತಮಿಳ್ನಾಡು ಇಲ್ಲ, ಇಲ್ಲಿ ಕರ್ನಾಟಕನೂ ಇಲ್ಲ, ಭಾರತ ಅಂತ ಬರುತ್ತೆ. ಹಾಗೇನೆ ನಾವು ನಮ್ಮ ಸ್ವಂತಿಕೆಯನ್ನು ಉಳಿಸ್ಕೋಬೇಕು. ಆ ಸ್ವಂತಿಕೆಯನ್ನು ಉಳಿಸ್ಕೊಂಡ ಕಾರಣಕ್ಕಾಗಿ ಭಾರತ ಉಳಿಯುತ್ತೆ ಅಂತೇಳಿ ಇವರು ಬಂದು ನಮ್ಮನ್ನು ಡಿಸೈಡ್ ಮಾಡ್ತಾರೆ ಅಂತಂದ್ರೆ, ಆಮೇಲೆ ಅಸ್ಸಾಂನಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, 2041ರಲ್ಲಿ ಅಸ್ಸಾಂ ಬಾಂಗ್ಲಾದೇಶಿ ವಲಸಿಗ ನುಸುಳುಕೋರರ ರಾಜ್ಯ ಆಗತ್ತೆ. ಅವರು ಪಾಪ್ಯುಲೇಷನ್ ಜಾಸ್ತಿ ಆಗತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, 41%. ಅಲ್ಲಿ ಹಿಂದೂಗಳು 32% ಇದ್ದಾರೆ, 41%. ನಮ್ಗೆ ಯಾಕೆ ಇಲ್ಲೇ ಮುಸ್ಲಿಮರು ನಮ್ಗೆ ಸಾಕಾಗೋದಿಲ್ವಾ? ಇಲ್ಲೇ ಮುಸ್ಲಿಮರೇ ಸಾಕು ನಮಗೆ. ನೋಡಿ, ದುಬೈಯಲ್ಲಿರುವಂಥ ಅನೇಕ ಹುಡುಗರನ್ನ ಬೇಕಿದ್ರೆ ಕೇಳಿ, ಮುಸ್ಲಿಂ ಹುಡುಗರನ್ನ ಅಥವಾ ಇಲ್ಲಿಂದ ಭಾರತದಿಂದ ಹೋದವರು. ನನಗೆ ಇದ್ದಾರೆ ಅನೇಕ ಫ್ರೆಂಡ್ಸ್. ಅವ್ರು ಹೇಳ್ತಾರೆ, ಶೆಟ್ರೆ, ದುಬೈನಲ್ಲಿ ಪಾಕಿಸ್ತಾನದ ಬಂದಿರುವಂಥ ಮುಸ್ಲಿಮರು ಕೂಡ ಪಾಕಿಸ್ತಾನಿ ಮುಸ್ಲಿಮರು ಅಂತ ಹೇಳ್ಕೊಳ್ಳೋದಿಲ್ಲ, ಅವ್ರಿಗೆ ಮರ್ಯಾದೆ ಇಲ್ಲ. ಬಾಂಗ್ಲಾದೇಶಿ ಮುಸ್ಲಿಮರು ಅಂತ ಹೇಳ್ಕೊಳ್ಳೋದಿಲ್ಲ, ಅವರಿಗೆ ಅಲ್ಲಿ ಗೌರವ ಇಲ್ಲ. ಭಾರತೀಯ ಮುಸ್ಲಿಮರು ಅಂತಂದ್ರೆ ಮಾತ್ರ ಗೌರವ ಅಂತ. ಬೇಕಿದ್ರೆ ಇದು ಚಾಲೆಂಜ್, ಅವರೇ ಹೇಳಿರುವಂಥ ಮಾತು. ಬನ್ನಿ, ಇದರ ಬಗ್ಗೆ ಒಂದು ಸ್ಟಿಂಗ್ ಆಪರೇಷನ್ ಇವತ್ತು ಕೂಡ ಮಾಡಿದ್ದೀವಿ. ನಿನ್ನೆಯ ಭಯಾನಕ ಅಂತಂದ್ರೆ ಇಡೀ ದೇಶಾದ್ಯಂತ ಸದ್ದು ಮಾಡಿದ, ಇಡೀ ರಾಜ್ಯ ಸರ್ಕಾರವೇ ಯಾವ ವಿಚಾರವನ್ನು ಚರ್ಚೆ ಮಾಡಬೇಕಾದ ಮುಖ್ಯಮಂತ್ರಿ ಗೃಹ ಮಂತ್ರಿ ಆದಿಯಾಗಿ ಚರ್ಚೆ ಮಾಡಿದಂಥ ಸುದ್ದಿ. ಮತ್ತೆ ಅದನ್ನು ನಾವು ಸ್ಟಿಂಗ್ ಆಪರೇಷನ್ ನೋಡಿದ್ದೀವಿ. ಏನಾಗಿದೆ ಬನ್ನಿ, ಅದರ ಒಂದು ಸ್ಪೆಷಲ್ ರಿಪೋರ್ಟ್ ನಮ್ಮ ಸುನಿಲ್ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇಡೀ ದಿನ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಹೇಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ, ಜೊತೆಗೆ ಅವರು ಏನೇನು ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ ಮತ್ತು ಇವರಿಂದ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಯಾವ ರೀತಿಯ ಅಪಾಯ ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿವರವನ್ನು ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಕೂಡ ಈ ಬಗ್ಗೆ ಸೂಕ್ತವಾದಂಥ ಒಂದು ಕ್ರಮವನ್ನು ಕೈಗೊಳ್ಳುವುದಕ್ಕೆ ಮುಂದಾಗಿತ್ತು. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಇವತ್ತು ಸುದ್ದಿ ಪ್ರಸಾರ ಆದ ಬಳಿಕ ಈ ಹಿಂದೆ ಈ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದಂಥ ಜಾಗಕ್ಕೆ ಈಗ ಬಂದಿರುವಂಥದ್ದು. ಇಲ್ಲಿ ರಾತ್ರಿ 1 ಗಂಟೆ ಆದರೆ ಸಾಕು, ಈ ಒಂದು ರಸ್ತೆ ಪೂರ್ತಿ ಅಕ್ರಮವಾಗಿ ಇರುವಂತಹ ಬಾಂಗ್ಲಾದೇಶ ನುಸುಳುಕೋರರು ಹೇಳ್ತಿದ್ರು. ಅವರು ಬೇರೆ ಬೇರೆ ಕಡೆ ಕಸವನ್ನು ತಗೊಂಡು ಅದಾದ ಬಳಿಕ ಇಲ್ಲಿ ಬರ್ತಿದ್ರು. ಈ ಒಂದು ಜಾಗದಲ್ಲಿ ಸಾಮಾನ್ಯವಾಗಿ ಮಧ್ಯರಾತ್ರಿ 1 ಗಂಟೆ ಆಗ್ತಿದ್ದಂಗೆ ಎಲ್ಲರೂ ಕೂಡ ಜೊತೆಗೆ ಇರ್ತಿದ್ರು. ಇಲ್ಲಿ ಅದಾದ ನಂತರ ಈ ಒಂದು ಕಸವನ್ನು ಸೆಗ್ರಿಗೇಟ್ ಮಾಡಿ ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇದ್ರು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ, ಇವತ್ತು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಸುದ್ದಿ ಪ್ರಸಾರ ಆದ ಬಳಿಕ ಬಹುಶಃ ಅಕ್ರಮವಾಗಿ ಇದ್ದಂತಹ ಬಾಂಗ್ಲಾದೇಶದ ನುಸುಳುಕೋರರು ಕೂಡ ಎಚ್ಚೆತ್ತುಕೊಂಡಂಗಿದೆ, ಅಥವಾ ಅವರು ಆ ಒಂದು ಭಯಕ್ಕೆ ಈ ಒಂದು ಸ್ಥಳಕ್ಕೆ ಬಂದಿಲ್ವೇನೋ ಅನಿಸ್ತಾ ಇದೆ. ಇಲ್ಲಿ ಯಾರು ಕೂಡ ಇಲ್ಲ, ಅಥವಾ ಪೊಲೀಸರು ಏನಾದರೂ ಇಲ್ಲಿ ಮಾನಿಟರ್ ಮಾಡ್ತಿದ್ದಾರಾ ಅನ್ನೋದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಯಾರು ಕೂಡ ಈ ಒಂದು ಪ್ರದೇಶಕ್ಕೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಇವರನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾದಂತಹ ಕೆಲಸಗಳನ್ನ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಮಾಡುತ್ತೆ. ಜೊತೆಗೆ ಕೇವಲ ಪೊಲೀಸ್ ಇಲಾಖೆ ಮಾತ್ರವಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಇಲಾಖೆಗಳು ಕಾರ್ಯಪ್ರವೃತ್ತವಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ
ಏನೆಲ್ಲ ಕ್ರಮಗಳು ಆಗತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆಗೆ ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ಇನ್ನು ಕಳ್ಳರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ. ಬಾಂಗ್ಲಾದೇಶದ ನುಸುಳುಕೋರರೆ ಮತದಾರರು ಈಗ ಬೆಂಗಳೂರಿನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ನಡೆಯುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. 40 ಕಾರ್ಪೊರೇಟರ್ಗಳು ಅವರನ್ನು ಗೆಲ್ಲಿಸೋದು ಯಾರು ಗೊತ್ತಾ? ಯಾಕಂದರೆ ಬಾಂಗ್ಲಾದೇಶದ ನುಸುಳುಕೋರರೇ ಮತದಾರರು. ಯಾರ ವಿರುದ್ಧ ಹೋರಾಟ ಮಾಡಬೇಕೋ, ಯಾಕೆ ಗಡಿಯಲ್ಲಿ ಜನರನ್ನು ನಿಲ್ಲಿಸಬೇಕು, ಅವರೇ ಇವರನ್ನು ಆಯ್ಕೆ ಮಾಡ್ತಾರೆ. ಎಂಥ ಪರಿಸ್ಥಿತಿ ರೀ! ಒಂದು ಅಭಿಯಾನ ಆಗಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿಬಿಟ್ಟು ಯಾರ್ಯಾರು ಬಾಂಗ್ಲಾದೇಶಿಯರಿದ್ದಾರೆ ಅವರ ಹೆಸರು ವೋಟರ್ ಲಿಸ್ಟಲ್ಲಿದ್ದರೆ ಅದನ್ನು ಡಿಲೀಟ್ ಮಾಡಿಸ್ಬೇಕು. ಇಲ್ಲ ಅಂತಂದರೆ ಉಳಿಗಾಲ ಇಲ್ಲ. ನೀವು ಇವತ್ತು ಗೆಲ್ಬಹುದು, ನೀವೇನು 1000 ವರ್ಷ ಬದುಕ್ತೀರಾ? 1000 ವರ್ಷ ಬದುಕ್ತೀರಾ? ಎಂಥ ದೊಡ್ಡ ಪರಂಪರೆ ಇದೆ ಈ ದೇಶಕ್ಕೆ, ಹಾಳಾಗೋಗ್ಬಿಡುತ್ತೆ. ಆಮೇಲೆ ಇವತ್ತು ನಾವು ಮಾತಾಡ್ತಿರಲ್ಲ, ಏನ್ರಿ ಕೆಂಪೇಗೌಡರು ಕಟ್ಟದಂಥ ಬೆಂಗಳೂರು, ಒಂದು ಇರೋದಿಲ್ಲ. ಈ ರಷ್ಯಾದಲ್ಲಿ ಸೈಂಟ್ ಫ್ರಾನ್ಸಿಸ್ಕೋ ಅಂತೇಳಿ ಒಂದು ಜಾಗ ಇತ್ತು. ಆಮೇಲೆ ಅದರ ಲೆನಿನ್ ಗ್ರೇಡ್ ಅಂತ ಆಯ್ತು. ಆಮೇಲೆ USSR ತುಂಡಾದಾಗ ಆ ಲೆನಿನ್ನ ದೊಡ್ಡ ವಿಗ್ರಹವನ್ನು ಒಡೆದು ಬಿಸಾಕ್ಬಿಟ್ರು. ಈಗಲೂ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಒರಿಜಿನಲ್ ಹೆಸರನ್ನೇ ಇಟ್ಬಿಟ್ರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಹೀಗೆ ಆದರೆ ನಾಳೆ ಅವರೇ ಪಾರ್ಪತ್ಯ. ಆಮೇಲೆ ನಮ್ಮ ರಾಜಕಾರಣಿಗಳಿದ್ದಾರಲ್ಲ, ಏನು ಬೇಕಿದ್ರೂ ಮಾಡ್ತಾರೆ ಅವರ ಓಟ್ ಲಾಭ ಸಿಗುತ್ತೆ ಅಂತಂದರೆ. ಸೊ ಹಾಗಾಗಿ ಪಕ್ಷ ಭೇದ ಮರೆತು ಸಿದ್ದರಾಮಯ್ಯನವರು ಕೂಡ ಬೇಕಿದ್ರೆ ಒಂದು ಸರ್ವಪಕ್ಷ ಸಭೆಯನ್ನು ಕರಿಬೇಕು. 197 ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಬಾಂಗ್ಲಾದೇಶಿಯರ ಹೆಸರುಗಳು ವೋಟರ್ ಲಿಸ್ಟಲ್ಲಿದೆ, ದಯವಿಟ್ಟು ಡಿಲೀಟ್ ಮಾಡಿ ಬಿಸಾಕಿ ಸರ್. ದಯವಿಟ್ಟು ಇದನ್ನು ನೀವೇ ಆರಂಭ ಮಾಡಿದರೂ ಪರವಾಗಿಲ್ಲ. ನೀವು ಒಂದು ವೇಳೆ ಸೋತ್ರೂ ಪರವಾಗಿಲ್ಲ, ಒಂದು ದಿವಸಕ್ಕೆ, ಒಂದು ಸಲಕ್ಕೆ ನೀವು ಸೋತ್ರೂ ಪರವಾಗಿಲ್ಲ. ಆದರೆ ಭಾರತ ಗೆಲ್ಲತ್ತೆ, ದೇಶ ಗೆಲ್ಲತ್ತೆ. ನೀವು ಈ ದೇಶ ಇದ್ದರೆ ಮಾತ್ರ BJP, ದೇಶ ಇದ್ದರೆ ಮಾತ್ರ ಕಾಂಗ್ರೆಸ್ಸು, ದೇಶ ಇದ್ದರೆ ಮಾತ್ರ JDS, ದೇಶ ಇದ್ದರೆ ಮಾತ್ರ ಕಮ್ಯುನಿಸ್ಟ್ ಪಾರ್ಟಿ. ಹೌದಲ್ಲ? ಎಷ್ಟೆಲ್ಲ ದೇಶಗಳು ಯಾವ ರೀತಿ ಬದಲಾವಣೆಯಾಗಿ ಹೋಗಿದೆ. ಬಾಂಗ್ಲಾದೇಶ, ಪಶ್ಚಿಮ ಬಂಗಾಳದಲ್ಲಿ ವಿಪರೀತವಾಗಿದೆ. ಭಾರತದಲ್ಲಿರೋ ಮುಸ್ಲಿಮರು ಸಾಕು ಸ್ವಾಮಿ ನಮಗೆ. ನಾವು ಹೊರಗಡೆಯಿಂದ ಕರ್ಕೊಂಬಂದು ನಾವ್ಯಾಕೆ ನಮ್ಮ ದೇಶವನ್ನು ಹಾಳು ಮಾಡ್ಕೋಬೇಕು? ಇದರ ಬಗ್ಗೆ ಒಂದು ನಿರಂತರ ಸಮರ ಆಗಬೇಕಾಗಿದೆ. ಕಳ್ಳರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ. ಬಾಂಗ್ಲಾದೇಶದ ನುಸುಳುಕೋರರೇ ವೋಟರ್ಸ್. ನುಸುಳುಕೋರರು ಅಕ್ರಮವಾಗಿ ದೇಶದೊಳಗೆ ನುಗ್ಗಿರುವ ಈ ನುಸುಳುಕೋರರು ಇಡೀ ಭಾರತವನ್ನ ಪಿಡುಗಾಗಿ ಕಾಡುತ್ತಿರೋದೇ ಈ ನುಸುಳುಕೋರರು ದೇಶದ ಒಂದು ಸಮಸ್ಯೆಯಾಗಿದ್ದಾರೆ. ಬಾಂಗ್ಲಾದೇಶ, ಪಾಕಿಸ್ತಾನ ಸೇರಿ ಬೇರೆ ದೇಶದಿಂದ ಅಕ್ರಮವಾಗಿ ಭಾರತದ ಒಳಗೆ ಸೇರಿರುವ ಸಂಖ್ಯೆ ದಿನೇ ದಿನೇ ಏರುತ್ತಲೇ ಇದೆ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಂಗಳೂರಿಗೆ ನುಗ್ಗಿರುವ ಬಾಂಗ್ಲಾದೇಶದ ನುಸುಳುಕೋರರ ಬಗ್ಗೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದೆ. बांग्लादेश का सर, झूठ बोल के आपसे कोई फायदा नहीं, हम गरीब आदमी है। कितना गरीब आदमी हम लोग पेट के लिए आया इधर, 2-4 हज़ार रुपये देना देता हूँ. ಏನು ನಿವೃತ್ತ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಹೇಳುವ ಪ್ರಕಾರ 3 ಲಕ್ಷ ಬಾಂಗ್ಲಾದೇಶದ ಪ್ರಜೆಗಳು ಬೆಂಗಳೂರಲ್ಲಿದ್ದು ಈಗ ಸುಮಾರು 5 ಲಕ್ಷ ಮಂದಿಯಾಗಿದ್ದಾರೆ. ಇದು ದೇಶಕ್ಕೆ ಕಂಟಕ ಅಂತಾರೆ. 4 ವರ್ಷ ಹಿಂದೆ ನಾನು ಪೊಲೀಸ್ ಆಯುಕ್ತನಾಗಿರುವಾಗ IIM ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಬಹಿರಂಗವಾಗಿ ಹೇಳಿದ್ದೆ, ಬೆಂಗಳೂರು ಸಿಟಿ ಒಳಗೆ 3 ಲಕ್ಷ ಜನ ಬಾಂಗ್ಲಾದೇಶಿಗಳು ಇರ್ಬೋದು ಅಂತ. ಮತ್ತು ಅದನ್ನು ನೋಡಿ ನಮ್ಮ ಅಂದಿನ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿಯವರು ಹೇಳಿದ್ರು, ಒಂದು ಕಾರ್ಯಾಚರಣೆ ನಾವು ನಡೆಸಬೇಕು ಅಂತ. ಸಾಹಸ ಪಡೆದುಬಿಟ್ಟೆ ನಾನು. ಯಾಕಾದರೂ ಕಾರ್ಯಾಚರಣೆ ಪಡ್ಕೊಂಡು ಮಾಡಿದೆ ಅಂದರೆ, ಯಾಕೆಂದರೆ ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಟು ಸೆಂಡ್ ಬ್ಯಾಕ್ ದಿಸ್ ಪೀಪಲ್ ಓವರ್ ದೇರ್. ನುಸುಳುಕೋರರ ಬೆನ್ನಿಗೆ ನಿಂತರ ರಾಜಕಾರಣಿಗಳು. ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ನುಸುಳುವಿಕೆಗೆ ದಾರಿ, ಕಳ್ಳದಾರಿಯಲ್ಲಿ ಬಂದವರಿಗೆ ವೋಟರ್ ID, ಆಧಾರ್ ಕಾರ್ಡ್, ನುಸುಳುಕೋರರಿಗೆ ID ಕಾರ್ಡ್ ಮಾಡಿಸುವುದಕ್ಕೂ ಒಂದು ಜಾಲ, ಅಡ್ಡದಾರಿ ಕದ್ದು ಬಂದವರಿಗೆ ಹೇಗೆ ಸಿಗುತ್ತೆ ಸರ್ಕಾರಿ ದಾಖಲೆಗಳು, ಸರ್ಕಾರಿ ದಾಖಲೆ ನೀಡುವುದಕ್ಕೂ ಮೊದಲೇ ಆಗುತ್ತಾ ಒಪ್ಪಂದ, ದಾಖಲೆ ಕೊಡಿಸುವವರ ಪರ ಮತದಾನಕ್ಕೆ ಮೊದಲೇ ಅಗ್ರಿಮೆಂಟ್, ಬಾಂಗ್ಲಾದೇಶದಿಂದ ಬಂದವರ ಮತ ಪಡೆಯಲು ಭದ್ರತೆಗೆ ಧಕ್ಕೆ, ರಾಜಕೀಯ ಲಾಭಕ್ಕಾಗಿ ದೇಶ ಮಾರಲು ಹೊರಟ ರಾಜಕಾರಣಿಗಳು. ಒಟ್ಟಾರೆ ಬಾಂಗ್ಲಾದೇಶ ಅಲ್ಲದೆ ಬೇರೆ ಬೇರೆ ದೇಶದ ಭಾರತದ ವಿವಿಧ ಮೂಲೆಗೆ ಬಂದು ಸೇರಿದ್ದು ಕೆಲವರಿಗೆ ವೋಟ್ ಬ್ಯಾಂಕ್ ಆದರೆ ದೇಶದ ಜನರಿಗೆ ಮಾರಕ ಎನ್ನುವುದನ್ನು ಮರೆತಿರುವುದು ದೇಶದ ದುರಂತ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಒಟ್ನಲ್ಲಿ ಈಗ ಬಾಂಗ್ಲಾದೇಶದ ಒಳ ನುಸುಳುಕೋರ್ನ ಹೊರಗಡೆ ಹಾಕೋದಕ್ಕೆ ನಿನ್ನೆ ನೀವು ಹೇಳ್ತಾ ಇದ್ರಿ ಒಂದಷ್ಟು ಕಾನೂನು ಅಡೆತಡೆಗಳಿದೆ ಅಂತ. ಒಳಗಡೆ ಬರೋದಕ್ಕೂ ಕೂಡ ಕಾನೂನು ಪಾಲನೆ ಮಾಡ್ಕೊಂಡು ಬರಬೇಕು, ವೀಸಾ ಇರಬೇಕು, ಪಾಸ್ಪೋರ್ಟ್ ಇರಬೇಕು. ಆದ್ರೆ ಬಂದ ಮೇಲೆ ಆಧಾರ್ ID ಕಾರ್ಡ್ ಕೊಟ್ಟಾದ ಮೇಲೆ ಅವ್ರನ್ನ ಹೊರಗಡೆ ಹಾಕೋದು ಕೂಡ ಅಷ್ಟು ಈಸಿ ಅಲ್ಲ ಅಂತ. ಏನೆಲ್ಲ ಸವಾಲುಗಳು? ಶ್ರುತಿ, ಏನು ಈ ಒಂದು ಅಕ್ರಮ ಬಾಂಗ್ಲಾ ನುಸುಳುಕೋರರು ಇದ್ದಾರೆ, ಇವರನ್ನ ಹೊರಗಡೆ ಹಾಕುವಂಥ ಪ್ರೋಸೆಸ್ ಅಥವಾ ಬಾಂಗ್ಲಾದವರು ಅಂತಲ್ಲ ಯಾರೇ ದೇಶಕ್ಕೆ ಬಂದರೆ ಅವರನ್ನು ಗಡಿಪಾರು ಮಾಡುವಂಥ ಪ್ರಕ್ರಿಯೆ ಭಾಳ ಕಠಿಣವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಮೊದಲು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಮಾಹಿತಿಯನ್ನು ಕೊಡಬೇಕು. ಅದಾದ ಬಳಿಕ ಅಲ್ಲಿ ಏನು ಭಾರತದ ಹೈಕಮಿಷನ್ ಆ ಸಂಬಂಧಪಟ್ಟ ದೇಶದಲ್ಲಿರುತ್ತೆ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಬೇಕು. ಅವರು ಇದ್ದಂಥ ಜಾಗವನ್ನು ಲೊಕೇಟ್ ಮಾಡಿ ಆ ಒಂದು ಮಾಹಿತಿಯನ್ನು ಕನ್ಫರ್ಮ್ ಮಾಡಿಕೊಂಡು ಒಂದು ಕಡೆ ಅವರನ್ನು ಅಲ್ಲಿಗೆ ಗಡಿಪಾರು ಮಾಡುವಂಥ ಪ್ರಕ್ರಿಯೆ ಮಾಡಬೇಕು. ಇದು ಯಾವಾಗ ಆಗುತ್ತೆ ಅಂತಂದರೆ ಇಲ್ಲಿಗೆ ಬಂದಿರತಕ್ಕಂಥವ್ರ ಬಳಿ ಯಾವುದೇ ಇಲ್ಲಿಯ ಸ್ಥಳೀಯ ದಾಖಲೆಗಳು ಇಲ್ಲದೇ ಇದ್ದಾಗ ಇದು ಒಂದು ರೀತಿ ಕ್ರಮಬದ್ಧವಾಗಿ ಬೇಗ ಆಗುವಂಥ ಪ್ರಕ್ರಿಯೆ. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಇಲ್ಲಿಯ ನಾಯಕರುಗಳು ಓಟಿಗಾಗಿ, ಮತ ಬ್ಯಾಂಕ್ಗಾಗಿ ಇವರಿಗೆ ಇಲ್ಲಿಯ ಆಧಾರ್ ಕಾರ್ಡ್ ಮತ್ತು ವೋಟರ್ ID ಮಾಡಿಕೊಡೋದ್ರಿಂದ ಕಾನೂನಾತ್ಮಕ ಪ್ರಕ್ರಿಯೆಗಳು ಮತ್ತು ಅಲ್ಲೂ ದಾಖಲೆಗಳಿದ್ದಾವೆ, ಇಲ್ಲೂ ದಾಖಲೆಗಳಿದ್ದಾವೆ. ಇದು ನ್ಯಾಯಾಲಯಕ್ಕೆ ಹೋಗಿ ಸರಿಪಡಿಸ್ಕೊಳ್ಬೇಕು. ನ್ಯಾಯಾಲಯಕ್ಕೆ ಯಾರಾದರೂ ಒಂದು ಅರ್ಜಿ ಹಾಕಿದ್ರೆ ಆ ಕಾನೂನು ಪ್ರಕ್ರಿಯೆಗಳು ಮುಗಿಯೋವರೆಗೂ ಅವರನ್ನು ಡಿಪೋರ್ಟ್ ಮಾಡೋದಕ್ಕೆ ಆಗಲ್ಲ. ಹೀಗಾಗಿ ಸಾಕಷ್ಟು ತನಿಖಾ ಸಂಸ್ಥೆಗಳಿಗೆ ಈ ಮಾಹಿತಿ ಗೊತ್ತಿದ್ರೂ ಈ ಒಂದು ಕಾನ್ಫ್ಲಿಕ್ಟು ನ್ಯಾಯಾಲಯದಲ್ಲಿ ಸಾಕಷ್ಟು ಕಾಲ ವ್ಯಯಿಸಬೇಕಾದ ಕಾರಣ ಇವ್ರುಗಳನ್ನು ಡಿಪೋರ್ಟ್ ಮಾಡ್ದೇ ಇಲ್ಲೇ ಬಿಡುವಂಥದ್ದು. ಈ ಪ್ರಕ್ರಿಯೆ ಇದಕ್ಕೆ ಮೂಲ ಕಾರಣವೇ ಇಲ್ಲಿ ಸ್ಥಳೀಯ ನಾಯಕರು ಯಾರು ಅವ್ರಿಗೆ ವೋಟರ್ ID ಮತ್ತು ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಡ್ತಾರೆ, ಇದು ಅವರನ್ನು ಇಲ್ಲಿಂದ ಹೊರ ಹಾಕುವ ತನಿಖಾ ಸಂಸ್ಥೆಗಳ ಒಂದು ಪ್ರಯತ್ನ ಏನಿದೆ ಅದಕ್ಕೆ ದೊಡ್ಡ ಕೊಡಲಿ ಪೆಟ್ಟನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ನಾವು ವರದಿ ಬಳಿಕ ಮುಖ್ಯಮಂತ್ರಿಗಳು ಹೇಳ್ತಾರೆ, ಎಲ್ಲ ಕಾಲದಲ್ಲೂ ಏನು ಮುಖ್ಯಮಂತ್ರಿಗಳು ಹೇಳಿದ್ರು, ಗೃಹ ಸಚಿವರು ಹೇಳಿದ್ರು, ನಾವು ಕ್ರಮವನ್ನು ತೆಗೆದುಕೊಳ್ತೀರಿ, ಆದರೆ ಅವರಿಗೆ ವೋಟರ್ ID ನಿಮ್ಮ ನಾಯಕರುಗಳೇ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಯಾವುದಾದ್ರೂ ಹೊಸ ಕಾನೂನನ್ನು ರೂಪಿಸಿ ಯಾವ ರೀತಿ ಇವರನ್ನು ರಾಜ್ಯದಿಂದ ಹೊರಹಾಕಬೇಕು ಅಥವಾ ದೇಶದಿಂದ ಹೊರಹಾಕಬೇಕು ಅನ್ನೋದಕ್ಕೆ ವಿಶೇಷವಾಗಿ ಕಾನೂನು ರೂಪಿಸದ ಹೊರತು ನಿಜಕ್ಕೂ ಇವರನ್ನು ಅಷ್ಟು ಸುಲಭವಾಗಿ ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.